ಅಯ್ಯೋ ಪೊಲೀಸ್ನವ್ರೆ, ನಾನು ಏನು ಅಂತ ಹೇಳಿ? ನಾನು ಒಡವೆ ಅಂಗಡಿ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ನೀವೊಂದ್ಸಲ ಬಂದುಬಿಟ್ಟು ಸರ್ಚ್ ಮಾಡಿಬಿಟ್ಟು ನೋಡಬೇಕು. ಅಯ್ಯೋ ನಾನು ಊರಲ್ಲಿ ಇರಲಿಲ್ಲ, ಜಾಸ್ತಿ ಏನು ಒಡವೆ ಇಕ್ಕಿರಲಿಲ್ಲ. ಹತ್ತತ್ರ ಅಂದರೂ ಒಂದು 25 ಲಕ್ಷ ರೂಪಾಯಿ ಅಷ್ಟು ಒಡವೆ ಇತ್ತು. ನಾನು ತುಂಬ ಒಡವೆನೇ ಇಕ್ಕಿದ್ದೆ ಅಂಗಡಿನಲ್ಲಿ. ಆದರೆ ನನಗೆ ಯಾಕೋ ಒಂದು 2-3 ದಿನ ಬಾಗಿಲು ಮುಚ್ತೀನಿ ಅಂತ ಅನಿಸಿತ್ತಲ್ವ, ಅದಕ್ಕೆ ಬೇಡ ಅಂತ ಎಲ್ಲ ಒಡವೆ ತಗೊಂಡೋಗ್ಬಿಟ್ಟು ಮನೇಲಿ ಇಟ್ಬಿಟ್ಟು ಆ ಒಡವೆ ಇನ್ನೇನು ಸ್ವಲ್ಪ ಅಲ್ಪ ಸ್ವಲ್ಪ ಇತ್ತು ಅಷ್ಟೇನೆ. ಒಂದು 25 ಲಕ್ಷ ರೂಪಾಯಿ ಅನ್ಕೊಳ್ಳಿ, 25 ಲಕ್ಷ ರೂಪಾಯಿ ಒಡವೆ ಎಲ್ಲ ಇತ್ತು. ಅದನ್ನೆಲ್ಲ ನಾನು ಅಲ್ಲೇ ಬಿಟ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ನೀಟಾಗಿ ಹೋಗಿದ್ದೆ. ಡಬ್ಬ ನನ್ನ ಮಗ ಯಾರೋ ಬಂದ್ಬಿಟ್ಟು ಇಬ್ಬರು ಇಬ್ಬರು ಒಬ್ರಲ್ಲ ಇಬ್ಬರು ಬಂದ್ಬಿಟ್ಟು ನನ್ನ ಅಂಗಡಿನೆಲ್ಲ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ನೋಡಿ. ಆದಷ್ಟು ಬೇಗ ಆ ಕಳ್ಳನ ಮಕ್ಕಳು ಎಲ್ಲವ್ರೆ ಅಂತ ಹುಡುಕ್ಬಿಡಿ. ಅದಕ್ಕೆ ನೆನೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ನೆನೆ ಬಂದಿದ್ದೀನಿ. ನಾನು ಈಗಲೇ ಅಂಗಡಿ ಓಪನ್ ಮಾಡ್ಬಿಟ್ಟು ನೋಡ್ತೀನಿ, ಒಳಗಡೆ ಏನೂ ಇಲ್ಲ. ಅಷ್ಟು ಎಲ್ಲ ಒಡವೆನೂ ಎತ್ಬಿಟ್ಟವ್ರೆ. ನಾನು ಸುಮ್ಮನೆ ಈಗ ಎಲ್ಲ ಕಡೆ ಇದು ಮಾಡಿಬಿಟ್ರೆ ಕಷ್ಟ ಆಗ್ತತೆ ಅಂತೇಳ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡೋಣ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ನಾನು ಯಾರಿಗೂ ಹೇಳಿಲ್ಲ 25 ಲಕ್ಷ ಹೋಗಿರೋದು. ಕೋಟ್ಯಾಂತರ ರೂಪಾಯಿ ಒಡವೆ ಇತ್ತು. ನನ್ನ ಪುಣ್ಯಕ್ಕೆ ತಗೊಂಡೋಗಿ ಮನೆಗೆ ಇಕ್ಕಿದ್ದೆ ಪೊಲೀಸ್ರೆ. ಸದ್ಯ ಅವರು ಕೋಟ್ಯಾಂತರ ರೂಪಾಯಿ ಒಡವೆ ಇದ್ಬಿಟ್ಟಿದ್ರೆ ಮತ್ತೆ ಎಲ್ಲ ದೋಚ್ಕೊಂಡು ಹೊರಟೋಗ್ಬಿಟ್ಟಿರೋ ಅನ್ನಿಸ್ತತೆ. 25 ಲಕ್ಷ ರೂಪಾಯಿ ಒಡವೆ ಹೊರಟೋಗ್ಬಿಟ್ಟೈತೆ. ಹೆಂಗನ ಮಾಡಿ ನೀವೇನೇ ನನಗೆ ರಿಕವರಿ ಮಾಡಿಕೊಡ್ಬೇಕು ಪ್ಲೀಸ್ ಪೊಲೀಸ್ನವ್ರೆ. ಓಹ್ ಸೇಟುಜಿ, ನಿಮ್ಮದ್ರಾಗೆ ಸಿ ಸಿ ಕ್ಯಾಮ್ರಾ ಏನು ಇರಲಿಲ್ವಾ? ಸಿ ಸಿ ಕ್ಯಾಮ್ರಾ ಎಲ್ಲ ಇಟ್ಟಿರ್ತೀರ ತಾನೇ ನೀವು ಒಡವೆ ಅಂಗಡಿನಲ್ಲಿ? ನಮ್ಮದು ಮೇನ್ ಸಿ ಸಿ ಕ್ಯಾಮ್ರಾನೇ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು ಹಿಡನ್ ಸಿ ಸಿ ಕ್ಯಾಮ್ರಾ ಒಂದಿತ್ತು, ಅದನ್ನು ಹೈಡ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಅಂದರೆ ಈ ಕಳ್ಳನ ಮಕ್ಕಳು ಯಾರಾದರೂ ಒಳಗಡೆ ನುಗ್ಗಿದ್ರೆ ಆ ಕಳ್ಳನ ಮಕ್ಕಳಿಗೆ ಗೊತ್ತಾಗಬಾರ್ದಲ್ವಾ ನಾವು ಎಲ್ಲಿ ಏನು ಮಾಡ್ತಿದ್ದೀವಿ ಏನು ಎತ್ತ ಗೊತ್ತಾಗಬಾರ್ದಲ್ವಾ ಕಳ್ಳನ ಮಕ್ಕಳಿಗೆ. ಅದಕ್ಕೇನೆ ಅದನ್ನು ಕಾಣಿಸ್ತಿದ್ದಂಗೆ ಒಂದು ಗೊಂಬೆ ಒಳಗಡೆ ಇಟ್ಟಿದ್ವಿ ಸಿ ಸಿ ಕ್ಯಾಮ್ರಾ ಇದು. ಅದನ್ನು ಓಪನ್ ಮಾಡಿಬಿಟ್ಟು ನೋಡಿದ್ವಿ, ಯಾರೋ ಇಬ್ಬರು ಹುಡುಗರು ಬಂದ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೋಗವ್ರೆ. ಮೇಯ್ನ್ ಸಿ ಸಿ ಕ್ಯಾಮ್ರಾ ಇರ್ತಾವಲ್ಲ ಈಚೆ ಕಡೆ ಎಲ್ಲ ಸಿ ಸಿ ಕ್ಯಾಮ್ರಾ, ಅವೆಲ್ಲನೂ ಕ್ಲೋಸ್ ಮಾಡಿಬಿಟ್ಟವ್ರೆ, ಏನೂ ಗೊತ್ತಾಗದಿದ್ದಂಗೆ ಮಾಡಿಬಿಟ್ಟವ್ರೆ. ಆದರೆ ನಾವು ಹೈಡ್ ಮಾಡಿಟ್ಟಿರೋ ಸಿ ಸಿ ಕ್ಯಾಮ್ರಾ ಮಾತ್ರ ಹಾಗೆ ಐತೆ. ನಮಗೆ ಗೊತ್ತಿತ್ತು ಈ ಥರ ಕಳ್ತನ ಆದರೆ ಮೇಯ್ನ್ ಸಿ ಸಿ ಕ್ಯಾಮ್ರಾನೆಲ್ಲ ಕಿತ್ತಾಕ್ಬಿಡ್ತಾರೆ ಕಳ್ಳನ ಮಕ್ಕಳು ಬಂದವರು ಅಂತ. ಅದಕ್ಕೆ ನಾವು ಈ ಸಿ ಸಿ ಕ್ಯಾಮ್ರಾ ಬೇಡ ಅಂತ ಬೇರೆ ಸಿ ಸಿ ಕ್ಯಾಮ್ರಾನೇ ಇಟ್ಟಿದ್ದೀವಿ. ನೀವು ಬನ್ನಿ ತೋರಿಸ್ತೀನಿ. ಆ ಸಿ ಸಿ ಕ್ಯಾಮ್ರಾದಾಗೆ ಇಬ್ಬರು ಕಳ್ಳನ ಮಕ್ಕಳು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ದಯವಿಟ್ಟು ಅವ್ರು ಎಲ್ಲಿದ್ರೂ ಬಿಡಬೇಡಿ. ಅವ್ರನ್ನ ಹೆಂಗನ ಮಾಡಿ ಚಚ್ಚಿ ಚಟ್ನಿ ಮಾಡಿ ಕರ್ಕೊಂಡು ಬಂದು ನಾನು 25 ಲಕ್ಷನ ವಸೂಲಿ ಮಾಡಿಕೊಡಿ ಪೊಲೀಸ್ನವ್ರೆ, ಅಷ್ಟೇ ಸಾಕು. ಇದೆಲ್ಲ ಜಾಸ್ತಿ ನಾನು ಸುದ್ದಿ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಡವೆ ಅಂಗಡಿ ಕಳ್ತನ ಅದು ಇದು ಅಂದರೆ ಸುಮ್ಮನೆ ನನಗೆ ತೊಂದರೆ ಅಂತೇಳ್ಬಿಟ್ಟು ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಸುಮ್ಮನೆ ಇದ್ದೀನಿ, ಅಂಗಡಿ ಮಾಮೂಲಿ ಥರನೇ ವ್ಯಾಪಾರ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಬಂದು ಆ ಸಿ ಸಿ ಕ್ಯಾಮ್ರಾದೆಲ್ಲ ಬಂದು ನೋಡಿ ಚೆಕ್ ಮಾಡಿ. ಆ ಕಳ್ಳನ ಮಕ್ಕಳನ್ನ ಮಾತ್ರ ಬಿಡಬೇಡಿ ದಯವಿಟ್ಟು. ಹೆಂಗನ ಮಾಡಿಬಿಟ್ಟು ಹಿಡ್ದು ಕೊಡಿ, ನನ್ನ ದುಡ್ಡು ನನಗೆ ಬೇಕು ವಾಪಸ್ಸು. ನೋಡಿ ಸೇಟುಜಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಆ ಕಳ್ಳನ ಮಕ್ಕಳು ಪಾತಾಳ್ದಾಗಿದ್ರು ಪರವಾಗಿಲ್ಲ, ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ನೀವು ನಮ್ಗೆ ಇಷ್ಟು ವರ್ಷದಿಂದ ಪರಿಚಯ ಹೇಳಿ, ಇದನ್ನು ನಾನು ಪರ್ಸ್ನಲಾಗಿ ತಗೋತೀನಿ ಕೇಸ್ನ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ಪರ್ಸ್ನಲಾಗಿ ತಗೊಂಡೇನೆ ನಾನು ಡೀಲ್ ಮಾಡ್ತೀನಿ, ಸರಿನಾ? ನಡೀರಿ ಆ ಒಂದ್ಸಲ ಹೋಗ್ಬಿಟ್ಟು ಒಡವೆ ಅಂಗಡಿಯಲ್ಲೆಲ್ಲ ಚೆಕ್ ಮಾಡೋಣ. ನೀವು ಏನೇನು ಹೋಗೈತೆ ಎಷ್ಟೆಷ್ಟು ಹೋಗೈತೆ ಅಂತ ನನಗೆಲ್ಲ ಲೆಕ್ಕ ಕೊಡಿ. ಅಫಿಷಿಯಲಾಗಿ ಕಂಪ್ಲೇಂಟ್ ತಗೊಂಡು ನಾನು ಹ್ಯಾಂಡ್ಲು ಮಾಡ್ತೀನಿ, ನಾನೇ ಪರ್ಸ್ನಲಾಗಿ ಹ್ಯಾಂಡ್ಲು ಮಾಡ್ತೀನಿ. ಆ ಕಳ್ಳನ ಮಕ್ಕಳು ಎಲ್ಲಿ ಆತಳ ವಿತಳ ಪಾತಾಳ್ದಂಗೆ ಹುಡಿಕೊಂಡಿದ್ರು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ, ಸರಿನಾ? ಈಗೇನು ಮೀಡಿಯಾ ಸಪೋರ್ಟ್ ಜಾಸ್ತಿ ಐತೆ, ಏನು ಬೇಕಾದರೂ ಮಾಡ್ಬೋದು. ಸರಿ ಆಯಿತು, ಒಂದು ಕಂಪ್ಲೇಂಟ್ನ ಬರ್ಕೊಟ್ಬಿಡಿ, ಬಂದು ಲೆಟರ್ ರೂಪದಲ್ಲಿ ಬರ್ಕೊಟ್ಬಿಡಿ. ನಾನು ಅದನ್ನು ತೊಗೊಂಡು ಆ್ಯಕ್ಷನ್ ತೊಗೋತಾ ಇದ್ದೀನಿ ಅಂತ ಹೇಳಿ FIR ಮಾಡಿಬಿಟ್ಟು ನಿಮ್ಮದನ್ನ ನೆಕ್ಸ್ಟು ನಿಮ್ದು ಯಾವ ಥರ ಹುಡುಕ್ಬೇಕು ಅಂತ ನಾನೇ ಬಂದು ನೋಡ್ತೀನಿ. ಬನ್ನಿ, ಒಂದು ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟ್ ಬರ್ಕೊಟ್ಟು ಬನ್ನಿ ಪ್ಲೀಸ್. ನೋಡಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದ ನನ್ನ ಮಕ್ಕಳನ್ನ. ನನ್ನ ಅಂಗಡಿ ಕಳ್ತನ ಮಾಡ್ಕೊಂಡು ಹೋಗೋರೆ ಅಂದರೆ ಯಾಕೋ ಅವ್ರನ್ನ ನೋಡ್ರೆ ದೊಡ್ಡ ದರೋಡೆ ಕೊರ್ರು ಅನ್ನಿಸ್ತತೆ. ತುಂಬ ಕಳ್ತನ ಮಾಡೋರೆ ಅಂತ ಅನ್ನಿಸ್ತತೆ. ಕರ್ಕೊಂಡು ಬಂದು ಹಾಕೊಂಡು ಜಡೀರಿ, ಅಕ್ಕಪಕ್ಕ ಕಳ್ತನ ಆಗಿರೋದೆಲ್ಲನೂ ಹಾಗೆ ಕಾಣಿಸ್ತೈತೆ. ಹಾಂ ಸರಿ ಸೇಟುಜಿ, ಬನ್ನಿ ಒಂದ್ಸಲ ನಮಗೆ ಕಂಪ್ಲೇಂಟ್ ಬರ್ಕೊಡಿ, ನಾನು ಉಳಿದಿರೋದು ನೋಡ್ಕೋತೀನಿ. ಬನ್ನಿ ಬನ್ನಿ. ನೋಡಿ, ನಾನು ಈಗ ತಂದು ಜೋಡಿಸಿರೋ ಒಡವೆ ಇದೆಲ್ಲನೂ ಅದು ಕೆಳಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ತುಂಬ ನಾನು ಒಡವೆಗಳೆಲ್ಲ ಇಟ್ಟಿದ್ದೆ, ಅದೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಅಷ್ಟೇ ಅಲ್ಲ, ಸಿ ಸಿ ಕ್ಯಾಮ್ರಾನು ಇದ್ರೊಳಗಡೆ ಹೈಡ್ ಮಾಡಿಬಿಟ್ಟು ಇಟ್ಟಿದ್ದೆ ನೋಡಿ. ಈ ಸಿ ಸಿ ಕ್ಯಾಮ್ರಾ ಎಲ್ಲನೂ ರೆಕಾರ್ಡ್ ಮಾಡಿಬಿಟ್ಟೈತೆ. ಅವ್ರು ಯಾರು ಏನು ಎತ್ತ ಜಾಸ್ತಿ ಹೊತ್ತಿಲ್ಲ, ಒಂದು 20 ನಿಮಿಷ ಬಂದುಬಿಟ್ಟು ಕಳ್ತನ ಮಾಡ್ಕೊಂಡು 20 ನಿಮಿಷ ಹೊರಟೋಗ್ಬಿಟ್ಟವ್ರೆ. ಇರಿ, ನಿಮಗೆ ನಾನು ಅವ್ರು ಯಾರು ಅಂತೇಳ್ಬಿಟ್ಟು ತೋರಿಸ್ತೀನಿ. ದಯವಿಟ್ಟು ಅವ್ರು ನನ್ನ ಮಕ್ಕಳನ್ನ ಮಾತ್ರ ಬಿಡಬೇಡಿ. ನೋಡಿ, ನಾನೀಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ 25 ಲಕ್ಷ ಹೋಗಿರೋದಕ್ಕೆ ಅಂದರೆ. ನೋಡಿ, 25 ಲಕ್ಷದಾಗ 5 ಲಕ್ಷ ರೂಪಾಯಿ ನೀವೇ ತಗೋಬಿಡಿ, ಬೇಜಾರಾಗಲ್ಲ. 20 ಲಕ್ಷ ಆದ್ರೂ ನಮಗೆ ಹೆಂಗನ ಮಾಡಿ ವಾಪಸ್ ಕೊಡಿಸ್ಬಿಡಿ ಅಷ್ಟೇ. ಎಂಥ ಕಳ್ಳನ ಮಕ್ಳು ಇರಬೇಡ ಹೇಳಿ. ಇದೇ ಥರ ಇನ್ನು ಎಷ್ಟು ಅಂಗಡಿ ಮೋಸ ಮಾಡಿಬಿಟ್ಟು ಇನ್ನು ಎಷ್ಟು ಅಂಗಡಿಗೆ ದೋಖ ಮಾಡ್ತಾರೋ ಏನೋ.
ಸರಿ ಆಯಿತು, ನೀವು ಸಿ ಸಿ ಕ್ಯಾಮ್ರಾನ ತೋರಿಸಿ ನನಗೆ. ಹ್ಞೂ. ಪಾಪ ನನಗೆ ತುಂಬ ಗೊತ್ತಿರೋರು ಬೇಡ, ಇವ್ರನ್ನ ಪರ್ಸ್ನಲಾಗಿ ಹ್ಯಾಂಡ್ಲ್ ಮಾಡಿಬಿಟ್ಟು ಆ ಕಳ್ಳನ ಮಕ್ಕಳನ್ನ ಹಿಡ್ದಾಕ್ಬೇಕು. ಯಾರಿರ್ಬೋದು ಈ ಏರಿಯಾದಾಗೆ ಕಳ್ತನ ಮಾಡ್ಕೊಂಡು ಹೋಗೋರು ಅಂದರೆ? ಇನ್ನೊಂದು ಮೊನ್ನೆ ಒಂದು ಕಂಪ್ಲೇಂಟ್ ಬಂದಿತ್ತಲ್ಲ, ಯಾರೋ ಮನೆ ದರೋಡೆ ಮಾಡೋರೆ ಅಂತ, ಇವರೇ ಇರ್ಬೋದಾ? ನೋಡೋಣ ಇರು. ಎಲ್ಲ ಕಂಪ್ಲೇಂಟು ಸೇರಿ ಇವ್ರ ಮೇಲೆ ಹಾಕಿ ಜಡ್ದು ಜೈಲಿಗೆ ಹಾಕಿದ್ರೆ ನನ್ನ ಮಕ್ಕಳು ವರ್ಷ ವರ್ಷ 10 ವರ್ಷ ಆದರೂ ಈಚೆ ಕಡೆಗೆ ಬರಬಾರ್ದು. ನೋಡಿ, ಸಿ ಸಿ ಕ್ಯಾಮ್ರಾದಾಗ ಎಲ್ಲ ರೆಕಾರ್ಡ್ ಆಗಿರೋದೆಲ್ಲ ಈ ಲ್ಯಾಪ್ಟಾಪಲ್ಲಿ ಏನೇ ಕಾಣಿಸುತ್ತೆ. ನೋಡಿ ಸರ್ ನೀವೇನೇನೆ. ನೋಡಿ ಸರ್, ಮೇನ್ ಸಿ ಸಿ ಕ್ಯಾಮ್ರಾ ಎಲ್ಲನೂ ಕ್ಲೋಸ್ ಆಗೋಗ್ಬಿಟ್ಟೈತೆ. ಆದರೆ ಇದೊಂದೇ ಒಂದು ಸಿ ಸಿ ಕ್ಯಾಮ್ರಾ ಮಾತ್ರನೇ ಓಪನ್ ಇರೋದು. ಅದೇ ಸಿ ಸಿ ಕ್ಯಾಮ್ರಾದೊಳಗಡೆನೆ ಬಂದುಬಿಟ್ಟು ಎಷ್ಟು ನೀಟಾಗಿ ಕಳ್ತನ ಮಾಡ್ಕೊಂಡು ಹೋಗೋರೆ ನೋಡಿ. ನಾನು ನಿಜವಾಗ್ಲೂ ಹೈಡ್ ಮಾಡಿರೋ ಸಿ ಸಿ ಕ್ಯಾಮ್ರಾ ತುಂಬ ಒಳ್ಳೇದೇನೇ ಆಯಿತು. ಇಲ್ಲ ಅಂತ ಹೇಳಿದಿದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ತಗ್ಲಾಕತ್ತಾ ಇರಲಿಲ್ಲ. ತುಂಬ ಕೊಂದ್ರೆ ನನ್ನ ಮಕ್ಕಳು ಸಿ ಸಿ ಕ್ಯಾಮ್ರಾನ ಎಲ್ಲನೂ ಹಾಳು ಮಾಡಿಬಿಟ್ಟು ಬರ್ತಾವ್ರೆ ಒಳಗಡಿಕ್ಕೆ. ಇಂಥ ಕಳ್ಳನ ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ ಸರ್. ನೋಡಿ ಒಂದ್ಸಲ ಯಾವ ಥರ ಕಳ್ತನ ಮಾಡೋರೆ ಅಂತ ಹೇಳಿ. ಈ ಫುಟೇಜ್ ಸದ್ಯ ಸಿಕ್ಕಿದ್ದು ಒಳ್ಳೇದೇನೆ ಆಯಿತು. ಇವ್ರನ್ನ ನೋಡಿದ್ರೆ ಅಫಿಷಿಯಲ್ ಥರ ಕಾಣಿಸ್ತಾರೆ, ಆದರೂ ಇಷ್ಟೆಲ್ಲ ಕಳ್ತನ ಮಾಡೋರೆ ಅಂದರೆ ಕಳ್ಳನ ಮಕ್ಕಳು. ಹ್ಞೂ, ಇರಲಿ ನೋಡ್ಕೊತೀನಿ ನಾನು. ಈ ಫುಟೇಜ್ ಒಂದು ತೊಗೊಂಡೋಗಿರ್ತೀನಿ ನಾನು. ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಾನೇ ಪರ್ಸ್ನಲ್ಲಾಗಿ ಕಳಿಸ್ಕೊಡ್ತೀನಿ. ಈ ಕಳ್ಳನ ಮಕ್ಕಳು ಎಲ್ಲಿ ಸಿಕ್ಕಿದ್ರೂ ಬಿಡಬಾರ್ದು, ಈ ಕಳ್ಳನ ಮಕ್ಕಳನ್ನ ಹಿಡ್ಕೊಂಡು ಬನ್ನಿ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇವ್ರ ಫೋಟೋನ ನಾನೇನೆ ಕಳಿಸ್ಕೊಡ್ತೀನಿ. ಎಲ್ಲ ಪೊಲೀಸ್ ವಾಟ್ಸಪ್ಗೂ ಕಳಿಸ್ಕೊಡ್ತೀನಿ. ಈ ಕಳ್ಳನ ಮಕ್ಕಳು ಎಲ್ಲಿದ್ರೂ ಸಿಕ್ಕೇ ಸಿಗ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಆದಷ್ಟು ಬೇಗನೆ. ಪಾಪ ನನ್ನ ಹೆಂಡ್ತಿ ತಲೆ ತಿರುಗಿ ಬಿದ್ದೋಗ್ಬಿಟ್ಲು. 25 ಲಕ್ಷ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ಪೊಲೀಸ್ನವ್ರೆ ಇದೊಂದೇ ಒಂದು ನನಗೆ ಹೆಲ್ಪ್ ಮಾಡಿಕೊಟ್ಬಿಡಿ ಅಷ್ಟೇ. ನೋಡಿ, ನೀವು ತಲೆ ಕೆಡಿಸ್ಕೊಬಿಡಿ. ಈ ಲ್ಯಾಪ್ಟಾಪ್ ಆಗಿರೋ ವಿಡಿಯೋ ಎಲ್ಲ ನಾನು ಕಳಿಸ್ಕೊಡಿ ಸರಿ. ನಾನು ಪೆನ್ ಡ್ರೈವ್ ತೊಗೊಂಡೋಗಿರ್ತೀನಿ. ತೊಗೊಂಡೋಗ್ಬಿಟ್ಟು ಅಲ್ಲಿ ನಾನೇ ನೋಡ್ಕೋತೀನಿ ಎಲ್ಲನೂ. ಯು ಡೋಂಟ್ ವರಿ, ಓಕೆ? ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಹ್ಞೂ, ಆಯಿತು ಸರ್, ಆಯಿತು. ಎಲ್ಲ ಕಳಿಸ್ಕೊಡ್ತೀನಿ. ಆ ಕಳ್ಳನ ಮಕ್ಕಳನ್ನ ಮಾತ್ರ ಬಿಡ್ದಿದ್ದಂಗೆ ಹೆಂಗೋ ನೋಡ್ಕೊಳ್ಳಿ. ಈ ಸಿ ಸಿ ಕ್ಯಾಮ್ರಾ ಇರೋದಕ್ಕೆ ಸರಿಯಿತು ಸರ್, ಇಲ್ಲ ಅಂದಿದ್ರೆ ನಮ್ಗೆ ಸಿಗ್ತಿರ್ಲಿಲ್ಲ ಅಲ್ವಾ ಇವರು? ಇಲ್ಲ, ಅಕ್ಕಪಕ್ಕದ್ದು ಸಿ ಸಿ ಕ್ಯಾಮ್ರಾಗಳು ಎಲ್ಲ ಚೆಕ್ ಮಾಡಿದ್ರೆ ಎಲ್ಲನೂ ಸಿಗ್ತಾರೆ. ಒಂದು ಕೆಲಸ ಮಾಡಿ, ಇನ್ನು ಅಕ್ಕಪಕ್ಕ ಸಿ ಸಿ ಕ್ಯಾಮ್ರಾ ಎಲ್ಲನೂ ಚೆಕ್ ಮಾಡಿ. ಯಾವ ಥರ ಬಂದು ಕಳ್ತನ ಮಾಡಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೋದಲ್ವಾ? ನಾನೆಲ್ಲ ವಿಚಾರಿಸ್ತೀನಿ. ಹೊರಗಡೆಯಿಂದ ಯಾರು ಬಂದು ಹೆಂಗೆ ಕಳ್ತನ ಮಾಡಿದ್ರು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತಲ್ವಾ? ಈ ಕಳ್ಳನ ಮಕ್ಕಳನ್ನ ಆದಷ್ಟು ಬೇಗ ಹಿಡಿತೀನಿ. ನೀವು ಇರಿ. ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಳಿಸ್ಕೊಡ್ತೀನಿ ನಿಮ್ಗೆ ಇದನ್ನು. ಓಕೆ, ಆಯಿತು. ಇದನ್ನು ಸರ್ಗೆ ಸೆಂಡ್ ಮಾಡಬೇಕು. ನನ್ನ ಮಕ್ಕಳ ನೋಡಕ್ಕೆ ಒಳ್ಳೆ ಹೆಂಗವ್ರೆ ಲೋಫರ್ ನನ್ನ ಮಕ್ಕಳು. ನನಗೆ ಅಮರ್ಸ್ಬಿಡ್ತಾವ್ರಲ್ಲ, ಇವ್ರನ್ನ ಮಾತ್ರ ಬಿಡಲ್ಲ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಕೈಗೆ ತಗ್ಲಾಕಳ್ರಿ ನಿಮ್ಗೈತೆ ಸರಿಯಾಗಿ. ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ಯಾರೋ ಬೇಕು ಅಂತಲೇ ಮಾಡೋರೆ ಅಂತ ಅನ್ನಿಸ್ತೈತೆ ರಾತ್ರಿ ಹೊತ್ನಾಗೆ. ಸದ್ಯ ಎಲ್ಲ ಒಡವೆನೂ ಇಲ್ಲೇ ಇರಲಿಲ್ವಲ್ಲ. ಎಲ್ಲ ಒಡವೆ ಇಲ್ಲೇ ಇದ್ಬಿಟ್ಟಿದ್ರೆ ಇಷ್ಟೊತ್ತು ನಾನು ತಿರುಪ್ತಿ ನಾಮ ಹಾಕ್ಕೊಂಡು ಓಡಾಡಬೇಕಿತ್ತು. ಈ ನನ್ನ ಮಕ್ಕಳು ಸಿಗ್ತಾರೆ. ಏನಪ್ಪ ಫುಲ್ ಮಿಂಚಿಂಗಾಗಿ ಚೇಂಜ್ ಆಗ್ಬಿಟ್ಟಿದೆಯಲ್ಲ? ಏನು ಮಿಣ 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 ಮಿಂಚಿಂಗು? ಏನು ಹೊಸ ಬಟ್ಟೆ, ಹೊಸ ಚೈನು? ಏನಿಲ್ಲಣ್ಣ, ಸುಮ್ಮನೆ ಊರರ ಮುಂದೆ ಎಲ್ಲ ಬಿಲ್ಡಪ್ ಕೊಡಬೇಕಲ್ಲ ಅಣ್ಣ. ಏನು ಶೋಕಿ ಮಾಡಿದ್ರು ಒಳೊಳಗೇನೆ ನನಗಂತೂ ಭಯ ಆಗ್ತಾಯಿತ್ತಣ್ಣ, ಪೊಲೀಸರ ಕೈ ತಗ್ಲಾಕಬಿಡ್ತೀವ ಅಂತ. ಸಿ ಸಿ ಕ್ಯಾಮ್ರಾ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಕಣ ನಾವು ಬಂದಿದ್ದು. ಸಿ ಸಿ ಕ್ಯಾಮ್ರಾ ಏನೂ ಓಪನ್ ಮಾಡಲಿಲ್ಲ ನಾವು. ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಆ ಥರ ಮಾಡಿಬಿಟ್ಟು ನಾವು ಕದ್ಕೊಂಡು ಬಂದಿರೋದು. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ನೆಕ್ಸ್ಟು ಬ್ಯಾಂಕು ಪ್ಲಾನ್ ಮಾಡ್ತಾವ್ ನನ್ನ ಫ್ರೆಂಡು. ಅವನಂತೂ ಬ್ಯಾಂಕ್ ಹತ್ರ ಅಂತೂ 10 ಸಲ ಹೋಗ್ಬಿಟ್ಟು ಬಂದಾಗಲೇ ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಟಾಫ್ ಇರ್ತಾರೆ, ಏನಿರ್ತಾರೆ ಎತ್ತ ಅಂತೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಬಿಟ್ಟು ಬರ್ತಾವನೆ. ಆದಷ್ಟು ಬೇಗ ಬ್ಯಾಂಕ್ ದರೋಡೆ ಮಾಡೋದು ಅಷ್ಟೇ. ನೋಡು, ನೀನು ನಿಮ್ಮಮ್ಮ ಎಲ್ಲರೂ ಅಮೇರಿಕಕ್ಕೆ ಹೋಗ್ಬಿಟ್ಟೇನೇ ಸೆಟ್ಲ್ ಆಗ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಆಗ್ತೀರಾ. ನೋಡು, ನಾನು ಹಳ್ಳಿಗೆ ಬರೋಂಥ ಅವಶ್ಯಕತೆ ಇತ್ತು. ನಿಮ್ಮ ಮನೆಗೆ ಬಂದುಬಿಟ್ಟು ಒಂದು 4 ದಿನ ಇರ್ತೀನಿ ಸರಿನಾ? ಯಾಕಂದರೆ ಕಳ್ತನ ಮಾಡಿದ್ಮೇಲೆ ಜಾಸ್ತಿ ಟೈಮು ಒಂದೇ ಜಾಗದಾಗ ಇರಬಾರ್ದಲ್ವಾ? ಅದಕ್ಕೆ ಇಲ್ಲಿಗೆ ಬಂದೆ. ನಾನು ನಿಮ್ಮ ಮನೆಗೆ ಇರ್ಬೋದಲ್ವಾ? ಅಣ್ಣ, ನನಗೆ ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದೀರಾ. ನಮ್ಮ ಮನೆಗೆ ಇರಿಸ್ಕೊಳಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಅಣ್ಣ. ಬನ್ನಿ, ನಮ್ಮ ಅಮ್ಮನೂ ನಿಮ್ಮನ್ನು ಕೇಳ್ತಾ ಇತ್ತು. ಅಂತೂ ನೀನು ನನ್ನ ಮಗುನ ಎಷ್ಟು ಚೆನ್ನಾಗಿ ಯಾವ ಲೆವೆಲಿಗೆ ಬೆಳೆಸ್ಬಿಟ್ಟವ್ನು ಹಂಗೆ ಹಿಂಗೆ ಅಂತ. ಅಮ್ಮಂಗೂ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಕಳ್ತನದ್ದು ಅಂತ ಹೇಳ್ಬಿಟ್ಟು. ಆದರೆ ತುಂಬನೇ ಅವ್ರೂ ಖುಷಿ ಪಟ್ಬಿಟ್ರು. 5 ಲಕ್ಷ ನೋಡಿದ ತಕ್ಷಣವೇ ಫುಲ್ ಶಾಪಿಂಗ್ ಮಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡವ್ರೆ. ಅಣ್ಣ, ನೀವು ಬನ್ನಿ, ನೀವು ಮನೆಗೆ ಬನ್ನಿ. ನೀವು ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಮ್ಮಮ್ಮ ಇವಾಗ. ನೋಡು, ಜಾಸ್ತಿ ತೋರಿಸ್ಕೊಳ್ಳೋದು ಮಾಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಸರಿನಾ? ತಗ್ಲಾಕೊಂಡ್ಬಿಡ್ತೀವಿ. ಬೆಂಗ್ಳೂರಾಗ ತೋರಿಸ್ಕೊಂಡ್ರೆ ಏನಾಗಕ್ಕಿಲ್ಲ, ಹಳ್ಳಿನಾಗ ತೋರಿಸ್ಕೊಬಿಟ್ರೆ ಹೆಂಗೆ ಬಂತು, ಹೆಂಗಾಯ್ತು, ಇಷ್ಟೊಂದು ದುಡ್ಡೆಲ್ಲ ಹೆಂಗೆ ದುಡ್ದ ಅಂತೇಳ್ಬಿಟ್ಟು ಶಾನೆ ಡೀಪಾಗಿ ಯೋಚನೆ ಮಾಡ್ತಾರೆ ಸರಿನಾ? ಸುಮ್ಮನೆ ಚೆನ್ನಾಗಿರಲ್ಲ ಅದು ಇದು ಅಂತೇಳ್ಬಿಟ್ಟು ಡೀಪಾಗಿ ಕೂತ್ಕೊಂಡು ಥಿಂಕ್ ಮಾಡಿ ನಮ್ಮ ಬಗ್ಗೆ ಹೆಂಗೆಂಗೋ ತಿಳ್ಕೊಳ್ಳೋದೆಲ್ಲ ಬೇಡ. ನೋಡು, ನಾನು ಹೇಳೋಷ್ಟನ್ನ ನೀನು ಕೇಳು. ಊರಾಗ ಮುಂದೆ ಬಿಲ್ಡಪ್ ಕೊಡೋದು ಬಿಟ್ಬಿಟ್ಟು ನೆಮ್ಮದಿಯಾಗಿ ಮನೆಗೆ ತಿನ್ಕೊಂಡು ಉಣ್ಕೊಂಡಿರು. ಆಮೇಲೆ ಬ್ಯಾಂಕಿಂದ ದುಡ್ಡೆಲ್ಲನೂ ಬದುತ್ತಲ್ಲ, ಅಷ್ಟು ದುಡ್ಡನ್ನು ಎತ್ಕೊಬಿಟ್ಟು ಆರಾಮಾಗಿ ನೀಟಾಗಿ ಎಲ್ಲನ ಎಸ್ಕೇಪ್ ಆಗ್ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗ್ಬಿಡಿ. ಸರಿ, ಹಾಗೆ ಆಯಿತು, ಹಾಗೆ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ನಾನಂತೂ ಐಫೋನ್ ತಗೊಂಡೆ, ಚೈನ್ ತಗೊಂಡು, ಹೊಸ ಬಟ್ಟೆ. ನಮ್ಮ ಅಮ್ಮ ಅಂತೂ ಫುಲ್ ಖುಷಿಯಾಗಿ ಫುಲ್ ಶಾಪಿಂಗ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೈತೆ ಮನೆಯಾಗೆ. ಅಣ್ಣ, ಖುಷಿ ನೋಡೋಕೆ ಏನೇ ಒಂಥರ ಖುಷಿ ಕಾರಣ.
ನಮ್ಮ ತ ಕಾಸಿರಲಿಲ್ಲ ಏನಿರಲಿಲ್ಲ ಅಲ್ವಾ? ಅದಕ್ಕೆ ನನಗಂತೂ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು ನನಗಂತೂನುವೆ. ಸದ್ಯ ಹೆಂಗನುವೆ ನಿಮ್ಮ ದಯೆಯಿಂದನೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲನೂ ಆಯ್ತಲ್ಲ. ತುಂಬ ನನಗೆ ಖುಷಿ ಆಗ್ತಾಯಿತ್ತು ಕಣಣ್ಣ. ಸರಿ, ಸರಿ ಬಾ ಶಾನೆ ಮಾತಾಡೋದೆಲ್ಲ ಬೇಡ. ಬಾ ಹೋಗೋಣ. ಹೋಗ್ಬಿಟ್ಟು ಸ್ವಲ್ಪ ನನಗೂ ಸಾಕಾಗೈತೆ. ನಾನು ದುಡ್ಡು ಪಡ್ಡೆಲ್ಲ ಬ್ಯಾಂಕ್‌ಗೆ ಹಾಕ್ಬಿಟ್ಟು ಹುಷಾರಾಗಿ ಬಂದಿದ್ದೀನಿ ನಾನುನುವೆ. ನನ್ನ ಹೆಂಡ್ತಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ನಮ್ಮ ಅತ್ತೆಗೆ ಸ್ವಲ್ಪ ದುಡ್ಡು ಕೊಟ್ಟು ಫುಲ್ ಖುಷಿಯಾಗೋಗ್ಬಿಟ್ಟವ್ರೆ. ಬಂದಿದ್ದೀನಿ. ಅಪ್ಪ ಇಲ್ಲೇ ಇನ್ನೊಂದು ವಾರ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಮತ್ತೆ ನಮ್ಮ ಮುಂದಿನ ಕೆಲಸನ ಶುರು ಮಾಡ್ಕೊಳ್ಳೋಣ. ಬಾ, ಬಾ. ಹ್ಮ್. ಬರ್ರಿ, ಬರ್ರಿ.